ಬಂದಿದೆ ಅಂತ. ತುಂಬಲ್ದಂಥ ಜೋಳಿಗೆ ಕೊಟ್ಟಾನ ಪರಮಾತ್ಮ. ಎಂಥದ್ದು ಅಂತಂದ್ರೆ ಆಸೆ. ಈ ಆಸೆ ಅಂತಕ್ಕಂಥ ಜೋಳಿಗೆ ಎಂಥದ್ದು ಅಂತಂದರೆ, ಭಗವಂತನಂತಕ್ಕೆ ನೀವೆಲ್ಲರೂ ಹೋಗ್ತೀರಿ, ದೇವ್ರ ಗುಡಿಗೆ ಹೋಗ್ತೀರಿಲ್ರಿ, ಬೆಳಗ್ಗೆ ಮಾತಾಡಬೇಕು ಒಂದು ಸ್ವಲ್ಪ. ಪ್ರವಚನವನ್ನು ಕೇಳಕ್ಕೆ ಬಂದಾಗ ನಿಮ್ಮ ಚಿಂತೆಗಳನ್ನು, ನಿಮ್ಮ ಎಲ್ಲ ಮನಸ್ಸಿನ ಚಿಂತೆಗಳನ್ನು ಅಲ್ಲೇ ಇಟ್ಟು ಏನು ಕೇಳ್ತಾರ, ಏನು ಹೇಳ್ತಾರ ಅದ್ರ ಕಡೆ ಗಮನ ಕೊಡಬೇಕು. ಎಲ್ಲರೂ ದೇವ್ರ ಗುಡಿಗೆ ಹೋಗ್ತೀರಿ. ಹಾಂ, ದೇವ್ರ ಗುಡಿಗೆ ಹೋದಾಗ ಅಲ್ಲಿ ಏನು ಮಾಡ್ತೀರಿ? ನಮಸ್ಕಾರ ಮಾಡ್ತೀರಿ, 2 ಊದಿನ ಕಡ್ಡಿ ತಂದಿರ್ತೀರಿ, ಆ ಊದಿನ ಕಡ್ಡಿ ಬೆಳಗ್ತೀರಿ. ಎಷ್ಟೋ ತನಕ ಬೆಳಗ್ತೀರಿ ಅಂತಂದ್ರೆ ಆ ಊದಿನ ಕಡ್ಡಿ ಖಾಲಿ ಆಗೋ ತನಕ ಬೆಳಗ್ತೀರಿ. ಹಂಗೆ ಬೆಳಗಂಗಿಲ್ಲ, ಬೇಡ್ಕೋಂತ ಬೆಳಗ್ತೀರಿ. ಭಗವಂತ ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು, ಅದನ್ನು ಕೊಡು, ಇದು ಸಾಕಾಗಿಲ್ಲ, ಇನ್ನಷ್ಟು ಕೊಡು. ಎಲ್ಲರೂ ಸಹಿತ ಬೇಡ್ತೀರಿ. ಇಲ್ಲಿ ಬೇಡಲ್ದವ್ರು ಎಷ್ಟು ಜನ ಇದ್ರಿ? ಕೈ ಹತ್ತಿರಿ ನೋಡೋಣ. ನಾನು ಭಗವಂತನಿಗೆ ಒಂದು ದಿನನೂ ಬೇಡಂಗಿಲ್ಲಪ್ಪ. ಎಲ್ಲರೂ ಸಹಿತ ಬೇಡ್ತೀವಿ. ಅದಕ್ಕೆ ಹೇಳಿದ್ರು ಅವರು, ಹುಟ್ಟುವಾಗನ ಒಂದು ಜೋಳಿಗೆ ಹಿಡ್ಕೊಂಡೆ ಹುಟ್ಟಿವಿ ನಾವು. ಅದು ಎಂಥ ಜೋಳಿಗೆ ಹಿಡ್ಕೊಂಡು ಹುಟ್ಟಿವಿ ಅಂತಂದ್ರೆ ಒಟ್ಟ ತುಂಬಂಗಿಲ್ಲ. ಇವತ್ತು ಹೋಗಿ ಭಗವಂತನಿಗೆ ಬೇಡಿದೀವಪ್ಪ, ಭಗವಂತ ಒಬ್ರು ಸಾಲ ಕೊಟ್ಟಾರಪ್ಪ, 5 ಲಕ್ಷ ರೂಪಾಯಿ ಕೊಡಬೇಕಾಗೈತಿ, 5 ಲಕ್ಷ ರೂಪಾಯಿ ನನಗೆ ಕೊಡಿಸು ಅಂತ ಬೇಡಿದೀವಿ. ಸಂಜೆ ಒಟ್ಟಿಗೆ ಭಗವಂತ 5 ಲಕ್ಷ ರೂಪಾಯಿ ಕೊಟ್ಟ. ಮರುದಿನ ಹೋಗಿ ಬೇಡ್ಕೊಳ್ಳಲ್ಲ ಬಿಡ್ತೀರಿ ನೀವು? ಮತ್ತೆ ಹೋಗ್ತೀರಿ, ಭಗವಂತ 5 ಲಕ್ಷ ಬೇಡ 10 ಲಕ್ಷ ಕೊಡಿಸು ಅಂತ. ತುಂಬಂಗಿಲ್ಲ. ಅಂಥ ಜೋಳಿಗೆಯನ್ನು ನಾವು ಹಿಡ್ಕೊಂಡು ಬಂದೀವಿ. ತುಂಬಲ್ದಂಥ ಜೋಳಿಗೆ. ಇದನ್ನು ಎಷ್ಟು ಗೋಳೆ ಹಾಕುವಂತ ಹೋಗ್ತೀವಲ್ಲ, ಅಷ್ಟು ಮನುಷ್ಯನಿಗೆ ಆಸೆ ಹೆಚ್ಚಾಕೋತ ಹೋಗ್ತದೆ, ಚಿಂತೆ ಹೆಚ್ಚಾಕೋತ ಹೋಗ್ತದೆ. ಎಲ್ಲ ಕಡೆ ನೋಡಿರ್ತೀರಿ, ಬಡವರು ಭಾಳ ಆರಾಮಾಗಿ ನಿದ್ದೆ ಮಾಡ್ತಾರೆ, ಆರಾಮಾಗಿ ಜೀವನ ಕಳೀತಿರ್ತಾರೆ, ಸುಖದಿಂದ ಇರ್ತಾರೆ. ಆದ್ರೆ ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದ್ರೆ ಸಂಪತ್ತಿನೊಳಗೆ ಸುಖ ಐತೆ ಅಂತ ತಿಳ್ಕೊಂಡಿವಿ. ಒಂದು ಸಲ ಹೋಗಿ ಸಾವುಕಾರನ ಕೇಳ್ರಿ, ನಿಮ್ಮ ಊರಾಗ ಯಾರು ಶ್ರೀಮಂತರು ಇರ್ತಾರೆ ಕೇಳ್ರಿ, ಸಾವುಕಾರ ಸುಖ ಐತನ ಸಂಪತ್ತೊಳಗೆ ಅಂತೇಳಿ ಹೇಳ್ತಾರೆ. ಅವರು ಒಂದೀಟು ಸುಖ ಇಲ್ಲ ಅಂತ. ಹಣ ಜಾಸ್ತಿ, ಸಂಪತ್ತು ಜಾಸ್ತಿ ಸಂಗ್ರಹ ಆಗೋತ ಹೋದಂಗೆ ಮನುಷ್ಯನಿಗೆ ಏನಾಗ್ತೈತಿ ಅಂತಂದ್ರೆ ಅದ್ರ ಮ್ಯಾಗ ವ್ಯಾಮೋಹ ಹೆಚ್ಚಾಕೋತ ಹೋಗ್ತದೆ. ಎಲ್ಲಿ ನನ್ನ ಕೈ ಬಿಟ್ಟು ಹೋಗ್ತದ ಅಂತಕ್ಕಂಥ ವ್ಯಾಮೋಹ ಹೆಚ್ಚಾಕೋತ ಹೋಗ್ತದೆ. ಆ ವ್ಯಾಮೋಹ ಎಂದು ಹೆಚ್ಚಾಗ್ತದಲ್ಲ, ಮನುಷ್ಯನಿಗೆ ಸಂಕಷ್ಟಗಳು ಬರ್ಲಾಕತ್ತವ. ಬುದ್ಧ ಒಂದೇ ಒಂದು ವಿಚಾರದ ಸಲುವಾಗಿ ಮನೆಯನ್ನೇ ಬಿಟ್ಟು ಹೋದ. ಯಾಕೆ? ಇಡೀ ಜಗತ್ತೆಲ್ಲ ದುಃಖದಾಗೈತಿ ಅಂತ ಕಡೀಗ ತಿಳ್ಕೊಂಡ. ಯಾಕೆ ದುಃಖದಾಗೈತಿ ಅಂತಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ. ಈ ಜಗತ್ತಿನಲ್ಲಿ ಆಸೆಯನ್ನು ತ್ಯಜಿಸಿದವರು ಸಿಗಂಗೇ ಇಲ್ಲ ಅದಾರಂತಲ್ಲ, ಸಿಗೋದೇ ಇಲ್ಲ. ಅಷ್ಟೆಲ್ಲ ಆಸೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ನಾವು, ಹೇಳ್ತಾರೆ ಅವರು, ತಿರುಗಿದೆ ತಿರೆಯ ಅರಿವಿನ ದೊರೆಗಳ ಮನೆಗೆ. ಎಲ್ಲ ಕಡೆ ಓಡಾಡ್ತೀವಿ. ಒಬ್ಬ ಮನುಷ್ಯ ಹುಟ್ಟಿದ ನೀಡಿದ ಸಾಯಿ ತನಕ ಎದಕ್ಕೆ ಬಡ್ದಾಡ್ತಾನ ಅಂತಂದ್ರೆ ಸುಖಕ್ಕಾಗಿ ಬಡ್ದಾಡ್ತಾನೆ, ಸಂತೋಷಕ್ಕಾಗಿ ಬಡ್ದಾಡ್ತಾನೆ. ಈಗ ನೀವು ಹಣ ಗಳಿಸ್ತೀರಿ ಅಂತಂದ್ರೆ ಯಾಕೆ ಗಳಿಸಾಕತ್ತೀರಿ? ಸುಖದಿಂದ ಇರಬೇಕಂತಲೇ ಗಳಿಸಾಕತ್ತೀರಿ, ಹೌದಿಲ್ರಿ? ಆದ್ರೆ ನೀವೆಲ್ಲರೂ ಇಷ್ಟೆಲ್ಲ ಜನ ಇಲ್ಲಿ ಬಂದು ಕುಂತೀರಲ್ಲ, ಈಗ ಯಾರಿಗೆ ದುಃಖ ಐತಿ? ಇಲ್ಲ. ಯಾರ್ಯಾರ ಬಂದು ಕುಂದ್ರಾಕ ರೊಕ್ಕ ಕೇಳ್ಯಾರನ್ರಿ ನಿಮ್ಗೆ? ಇಲ್ಲ. ರೊಕ್ಕ ಕೊಡಲ್ದನ ಇಲ್ಲಿ ಬಂದು ಕುಂತ ಸುಖ ಅನುಭವಿಸಾಕತ್ತೀರಿ ಅಂತಂದರೆ ರೊಕ್ಕದೊಳಗೆ ಸುಖ ಐತಿ ಅಂತ ಯಾರು ಹೇಳಿದ್ರು ನಿಮಗೆ? ಹಣದೊಳಗೆ ಸುಖ ಇಲ್ಲ. ಒಳ್ಳೆಯ ಮಾತುಗಳನ್ನು ಹೇಳೋದ್ರಿಂದ, ಒಳ್ಳೆಯ ಮಾತುಗಳನ್ನು ಕೇಳೋದ್ರಿಂದ, ಮತ್ತೊಬ್ಬರಿಗೆ ತಮ್ಮಲ್ಲಿ ಇದ್ದದ್ದನ್ನು ಹಂಚ್ಕೊಂಡು ತಿನ್ನೋದ್ರಿಂದ. ಈ ಕಾರ್ಯಕ್ರಮ ನಡಿಲಾಕತ್ತದ, ಬಿಡ್ನಾಳ್ ಒಳಗೆ ದೊಡ್ಡ ಪ್ರವಚನ ಕಾರ್ಯಕ್ರಮ ನಡಿಲಾಕತ್ತದ. ಎಲ್ಲ ದೊಡ್ಡ ಸ್ವಾಮಿಗಳು ಬರಾಕತ್ತಾರ, ಬಂದು ಪ್ರವಚನ ಹೇಳಿ ಹೊಂಟಾರ ಅಂತಂದ್ರೆ ಈ ಕಾರ್ಯಕ್ರಮ ಹಂಗೆ ನಡೆಯಕತ್ತಿಲ್ಲ. ಈ ಕಾರ್ಯಕ್ರಮದ ಹಿಂದೆ 1000 ಕೈಗಳು ದುಡಿಲಾಕತ್ತಾವ, 1000 ದಾನಿಗಳು ಕೊಟ್ಟಾರ, ಅಂದಾಗ ಈ ಕಾರ್ಯಕ್ರಮ ನಡಿಲಾಕತ್ತದ. ಅವರು ಕೊಡಲ್ದೆ ತಮ್ಮ ಮನ್ಯಾಗ ಇಟ್ಕೊಂಡು ಕುಂತಿದ್ರು ಅಂತಂದ್ರೆ ನೀವು ಮನ್ಯಾಗ ಇರ್ತಿದ್ರಿ, ನಾವು ನಮ್ಮ ಮಠದಾಗ ಇರ್ತಿದ್ವಿ. ಅವರು ಕೊಟ್ಟಾರ ಅಂದ್ರೆ ದಾನದ ಮಹತ್ವ ಎಷ್ಟೈತಿ ನೋಡ್ರಿ. ಅವರು ಕೊಟ್ಟಾರ, ಅದಕ್ಕೆ ನೀವು ಬಂದು ಇಲ್ಲಿ ಕುಂತರಿ, ನೀವು ಕೇಳಾಕತ್ತೀರಿ, ನಾವು ಬಂದು ಹೇಳಾಕತ್ತೀವಿ, ನೀವು ಸುಖದಿಂದ ಊಟ ಮಾಡ್ತೀರಿ, ಹೋಗಿ ಆರಾಮ್ ಅನ್ಕೊಂತೀರಿ. 2 ಮಾತು ಕೇಳೋದ್ರಿಂದ ಮನುಷ್ಯಾಗ ಭಾಳ ಸುಖ ಆಗ್ತದೆ, ಹೊರತಾಗಿ ಹಣ ಗಳಿಸೋದ್ರಿಂದ ಎಂದೂ ಮನುಷ್ಯಾಗ ಸುಖ ಆಗಂಗಿಲ್ಲ. ಹಣ ಕೊಡೋದನ್ನು ಕಲಿಬೇಕು. ಸಂಸ್ಕೃತ ಒಳಗೆ ಹೇಳ್ತಾರೆ, ಸಮುದ್ರ ಯಾಕೆ ಭೂಮಿ ಮ್ಯಾಗ ಐತಿಪ್ಪ ಅಂತಂದ್ರೆ ಸಮುದ್ರ ಹೇಳ್ತೈತಿ, ಎಲ್ಲ ನೀರು ನನಗೇ ಬೇಕು. ಎಲ್ಲ ನದಿಗಳಿಂದ ಏನು ನೀರು ಹರಿದು ಬರ್ತದಲ್ಲ ಅದೆಲ್ಲ ಎಲ್ಲಿ ಹೋಗುತ್ತೆ? ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರ ಹೇಳ್ತೈತಿ ಎಲ್ಲ ನೀರು ನನಗೆ ಬೇಕು ಅಂತ ಹಿಡಿದು ಇಟ್ಕೊಳ್ತೈತಿ, ಅದಕ್ಕೆ ಸಮುದ್ರ ಕೆಳಗೆ ಐತಿ. ಆದರೆ ಸಮುದ್ರದಲ್ಲಿ ಇರ್ತಕ್ಕಂಥ ನೀರನ್ನು ಹೀರಿಕೊಂಡು ಮತ್ತೆಲ್ಲೋ ಹೋಗಿ ತನಗಲ್ಲ ನಿಸ್ವಾರ್ಥಿಯಾಗಿ ಯಾವುದೋ ರೈತನ ಹೊಲದ ಮ್ಯಾಗ ಸುರಿಸ್ತಿರ್ತಕ್ಕಂಥ ಮೋಡ ಎಲ್ಲೈತಿ ಅಂತಂದ್ರೆ ಅದು ಮ್ಯಾಗ ಐತಿ.
ಹಂಚುವುದನ್ನು ಕಲ್ತಿರ್ತಕ್ಕಂಥ ಮೋಡ ಮ್ಯಾಗೈತಿ, ನನಗೆ ಇರಲಿ ಅಂತ ಕುಂತಿದ್ದ ಸಮುದ್ರ ಕೆಳಗೈತಿ. ನಾವು ಮೋಡ ಆಗಬೇಕು, ಸಮುದ್ರ ಆಗಬೇಕು, ಮೋಡ ಆಗಬೇಕು, ಹಂಚುವುದನ್ನು ಕಲಿಬೇಕು. ದಾನಕ್ಕೆ ಬಹಳ ಮಹತ್ವ ಐತಿ. ಆದರೆ ಏನು ಅಂತಂದ್ರೆ ಈಗಿನ ಕಾಲದಾಗ ಒಂದೊಂದು ಥರ ಪ್ಯಾಷನ್ ಹತ್ಬಿಟ್ಟದ. ದಾನ ಮಾಡ್ತಾರ, ಮಾಡಿದ ಮೇಲೆ ಅಹಂಕಾರ ಬರ್ತದಂತ. ಇದು ಈಗಿಂದಲ್ಲ, ಮಹಾಭಾರತ ಕಾಲದಿಂದನೂ ಇತ್ತಂತ. ಧರ್ಮರಾಜನ ಹೆಸರು ಕೇಳಿರಲ್ಲ, ಪಾಂಡವರಲ್ಲೇ ದೊಡ್ಡವ, ದಾನ ಧರ್ಮಕ್ಕೆ ಎತ್ತಿದ ಕೈ ಧರ್ಮರಾಜ. ಅವನು ಸಹಿತ ಒಂದು ದೊಡ್ಡ ಯಜ್ಞ ಮಾಡಿದ್ದ. ಆ ದೊಡ್ಡ ಯಜ್ಞ ಮಾಡಿ ದಿವಸ 1 ಕೋಟಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿಸ್ತಿದ್ದ, ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಿದ್ದ. ಅವನಿಗೊಂದು ಅಹಂಕಾರ ಬೆಳೆದ್ಬಿಟ್ಟಿತ್ತು, ಇನ್ನು ನನ್ನಷ್ಟು ಪುಣ್ಯವಂತರು ಯಾರದಾರ ಅಂಥೇಳಿ. ನಾನು ಇಷ್ಟು ದೊಡ್ಡ ದಾನ ಧರ್ಮ ಮಾಡಾಕತ್ತೀನಿ ಅಂದರೆ ನನ್ನಷ್ಟು ಪುಣ್ಯವಂತರು ಯಾರದಾರ ಅಂತ ಅಹಂಕಾರ ಬೆಳೆದಿತ್ತು. ದಾನ ಧರ್ಮ ಅಂತಂದರೆ 1 ಕೋಟಿ ಬ್ರಾಹ್ಮಣರಿಗೆ ಊಟ ಮಾಡಿಸೋದು, 1 ಕೋಟಿ ಜನರಿಗೆ ಊಟ ಮಾಡಿಸೋದು, ಅಥವಾ ಎಲ್ಲರಿಗೆ ಇದಕ್ಕೆ ಊಟ ಮಾಡಿಸೋದು ದಾನ ಧರ್ಮ ಅಲ್ಲ ಅಂತ ಹೇಳಕತ್ತಿಲ್ಲ. ಆದರೆ 1 ಕೋಟಿ ಬ್ರಾಹ್ಮಣರಿಗೆ ಊಟ ಮಾಡಿಸೋದು ಅಷ್ಟೇ, ಒಂದೇ ಒಬ್ಬ ಹಸಿದಿರ್ತಕ್ಕಂಥ ಒಬ್ಬ ಬಡವನಿಗೆ ಊಟ ಮಾಡಿಸೋದು ಅಷ್ಟೆ, ಅದು ಸಹಿತ ಅಷ್ಟೇ ಪುಣ್ಯ ಕೊಡ್ತದೆ, ಅದು ಅಷ್ಟೇ ಪುಣ್ಯ ಕೊಡ್ತದೆ. ಧರ್ಮರಾಯನಿಗೆ ಅಹಂಕಾರ ಬಂದುಬಿಟ್ಟಿತ್ತು. ಅಹಂಕಾರದಿಂದ ತಿರುಗಾಡ್ಲಕತ್ತಿದ್ದ. ಅವೇನು ಯಜ್ಞವನ್ನು ಮಾಡಿದ ಹೋಮದ ಕುಂಡ ಇತ್ತಲ್ಲ, ಯಜ್ಞ ಕುಂಡ ಇತ್ತಲ್ಲ, ಆ ಕುಂಡ ಎಲ್ಲ ಆರಿತ್ತು, ಅದರೊಳಗೆ ಬೂದಿತ್ತು. ಆ ಬೂದಿ ಒಳಗಿಂದ ಎಲ್ಲಿದೋ ಒಂದು ಮುಂಗುಲಿ ಬಂದ ಉಳ್ಳಾಡಕೈತ್ತು. ಮುಂಗುಲಿ ವಿಚಿತ್ರ ಏನು ಅಂತಂದ್ರೆ ಆ ಮುಂಗುಲಿ ಮೈಯೆಲ್ಲ ಬಂಗಾರದಿತ್ತು, ಬಾಲ ಮಾತ್ರ ಕೂದಲಿದ್ದು, ಬಾಲ್ದಾಗ ಮಾತ್ರ ಕೂದಲಿದ್ದು, ಮೈಯೆಲ್ಲ ಬಂಗಾರದ ಇತ್ತು, ಬಾಲ ಮಾತ್ರ ಬಂಗಾರದಿದ್ದಿದ್ದಿಲ್ಲ. ಬೂದಿಯಾಗ ಉಳ್ಳಾಡಿತ್ತು, ಅದೇನು ಯಜ್ಞ ಕುಂಡದ ಬೂದಿ ಇತ್ತಲ್ಲ, ಎಲ್ಲ ಉಳ್ಳಾಡಿ ಹೊರಗೆ ಬಂತು. ಹೊರಗೆ ಬಂದು ಸಿಟ್ಟಿಗೇರಿ ಕೇಳಾಕೈತಂತ, ಯಾರು ಯಜ್ಞ ಮಾಡಿಸಿದ್ದಿದನ್ನು, ಯಜ್ಞ ಮಾಡಿಸಿದವ್ರು ಯಾರು ಅಂತ ಕೇಳಿತಂತ. ಅವಾಗ ಧರ್ಮರಾಯ ಬಂದು ಹೇಳ್ತಾನೆ, ನಾ ಮಾಡಿಸಿದ್ದು ಅಂತ. ಮನುಷ್ಯನಿಗೆ ಇದು ಬರಬಾರದು ಯಾವತ್ತು. ಹೇಳ್ದ, ನಾನೇ ಮಾಡಿಸಿನಪ್ಪ ಯಜ್ಞ, ಏನು ಬೇಕಾಗಿತ್ತು ಅಂತ ಕೇಳಿದಂತ. ಅವಾಗ ಮುಂಗ್ಲು ಹೇಳ್ತದ, 1-2 ವಾರಗಳ ಹಿಂದೆ, 1-2 ವಾರದ ಹಿಂದೆ ನಾನೊಂದು ಬಡವ್ರ ಮನೆಗೆ ಹೋಗಿದ್ದೆ. ಒಬ್ಬರು ಬಡವ್ರ ಮನೆಗೆ ಹೋಗಿದ್ದೆ. ಪಾಪ ಎಷ್ಟು ಬಡತನ ಇತ್ತು ಅವ್ರ ಮನೆ ಒಳಗು ಅಂತಂದ್ರೆ, ಅವ್ರ 4 ಜನ ಅಪ್ಪ ಅಮ್ಮ 2 ಜನ ಮಕ್ಕಳಿದ್ರು. ಒಂದೇ ಒಂದು ರೊಟ್ಟಿತ್ತು, ಒಂದೇ ರೊಟ್ಟಿತ್ತು. ಪಾಪ ಅಪ್ಪ ಅಮ್ಮ ಮಕ್ಕಳು ಹಸಿವೆಯಿಂದ ಮಲ್ಕೋತಾರ ಅಂಥೇಳಿ ಆ ಒಂದು ರೊಟ್ಟಿ ಒಳಗೆ ಅರ್ಧ ಭಾಗ ಮಾಡಿ ಇಬ್ಬರಿಗೆ ಮಕ್ಕಳಿಗೆ ತಿನ್ನಿಸಿ ಮಕ್ಕೋಬೇಕಂತ ವಿಚಾರ ಮಾಡಿದ್ರು. ಆದರೆ ವಿಧಿ ಹೆಂಗಿತ್ತು, ಹೆಂಗೆ ಪರಮಾತ್ಮ ಹೆಂಗೆ ಪರೀಕ್ಷೆ ಮಾಡ್ತಾನ ಅಂತಂದ್ರೆ, ಇನ್ನೇನು ಮಕ್ಕಳ ಅರ್ಧ ರೊಟ್ಟಿ ಪಾಲ ಹಚ್ಕೊಂಡು ತಿನ್ನಬೇಕು, ಅಷ್ಟರೊಳಗೆ ಯಾರೋ ಭಿಕ್ಷುಕ ಬಂದು ಬಾಗಲ ಬಡ್ದ. ಅವ್ರಿಗೆ ತಿನ್ನಾಕ ರೊಟ್ಟಿ ಇಲ್ಲ. ಆದರೂ ಸಹಿತ ಅವ್ರು ಎಷ್ಟು ಕರುಣಾಮಯಿಗಳು, ಎಷ್ಟು ದಾನಿಗಳು ಅಂತಂದ್ರೆ, ಅರ್ಧ ರೊಟ್ಟಿನೇ ಇಟ್ಕೊಂಡು ಇದ್ದಿದ್ದು ಅರ್ಧ ರೊಟ್ಟಿ ಆ ಭಿಕ್ಷುಕಕ್ಕೆ ಕೊಟ್ಟು ಕಳಿಸಿದ್ರಂತ. ಆ ಅರ್ಧ ರೊಟ್ಟಿ ಒಳಗೆ ಮತ್ತು ಗಿರ್ದ ಮಾಡಿ ತಮ್ಮಿಬ್ಬರಿಗೆ ಮಕ್ಕಳಿಗೆ ಕೊಟ್ಟರು. ಅವೆರಡೂ ಮಕ್ಕಳು ಇನ್ನೇನು ಒಂದೊಂದು ತುತ್ತನ್ನು ಬಾಯಾಗಿ ಇಟ್ಕೊಳ್ಬೇಕು, ಅಷ್ಟೊಟ್ಟಿಗೆ ಒಂದು ನಾಯಿ ಬಂದು ನಿಂತು ಹೊರಗೆ ಹಸದು. ಅವ್ರದ್ದು ಅಲ್ಲದ ನಾಯಿ ಹಸದು ಬಂದು ನಿಂತು. ಆ ನಾಯಿ ನೋಡಿ ಆ ಮಕ್ಕಳು, ಚಿಕ್ಕ ಮಕ್ಕಳು ಹೋಗಿ ಆ ರೊಟ್ಟಿ ಆ ನಾಯಿಗೆ ಹೋಗೋದು ಬಂದು ಅಂತ್ರಿ. ತಾವು ಹಸದಾವ, ಅದರ ವಿಚಾರ ಇಲ್ಲ. ಮತ್ತೊಬ್ಬರ ಹೊಟ್ಟೆ ತುಂಬಿಸೋ ಸಲುವಾಗಿ ತಮ್ಮ ಹೊಟ್ಟೆಯನ್ನು ಹಸಿವೆಯಿಂದ ಇಟ್ಕೊಂಡು ಆ ಬಡವರ ಮನೆ ಒಳಗೆ ಏನು ಒಲಿ ಇತ್ತಲ್ಲ, ಆ ರೊಟ್ಟಿ ಏನು ಬಡದ ಆ ತಾಯಿ ಮಹಾತಾಯಿ ಬೇಯಿಸಿದ್ಲಲ್ಲ, ಆ ಒಲಿ ಒಳಗೆ ಉಳ್ಳಾಡಿದ್ದಕ್ಕೆ ನನ್ನ ಮೈ ಎಲ್ಲ ಬಂಗಾರದಾಗಿತ್ತು, ಬಾಲ್ ಅಷ್ಟೇ ಉಳಿದಿತ್ತು. ಯಾವ್ದ್ರಾಗ ಉಳ್ಳಾಡಿತ್ತದು? ಒಲಿ ಒಳಗೆ ಉಳ್ಳಾಡಿತ್ತು. ಆದ್ರೆ ಅಷ್ಟು ಪುಣ್ಯವಂತರ ಒಲಿ ಒಳಗೆ ಉಳ್ಳಾಡಿ ಮೈ ಎಲ್ಲ ಬಂಗಾರ ಆಗಿದ್ದು, ನೀನು ಇಷ್ಟು ದೊಡ್ಡ ಯಜ್ಞ ಮಾಡಿದೆ ಅಂತ ಹೇಳಕತ್ತೀಯಪ್ಪ, ಯಜ್ಞ ಕುಂಡದಾಗ ಉಳ್ಳಾಡಿದ್ದಕ್ಕೆ ಮೈ ಹೊಲಸಾತ್ ಹೊರತಾಗಿ ಒಂದು ಕೂದಲು ಸಹಿತ ಬಂಗಾರ ಆಗಲಿಲ್ಲ ಅಂತಂತ ತಿಳ್ಕೊಳ್ಬೇಕಾಗಿದ್ದು. ಏನು ಅಂತಂದ್ರೆ, ಮನುಷ್ಯನಿಗೆ ಏನು ಭಗವಂತ ಜೋಳಿಗೆ ಹಾಕಿಕೊಟ್ಟ ಕಳಿಸ್ಯಾನಲ್ಲ, ಈ ಜೋಳಿಗೆಯಿಂದ ಎತ್ತಿ ಕೊಡುವಾಗ ಈ ಕೈಲಿ ಹಿಂಗೆ ಎತ್ತಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು. ಕೊಟ್ಟಿದ್ದನ್ನು ಮರೆತು ಬಿಡಬೇಕು, ಕೊಟ್ಟಿದ್ದನ್ನು ಹಿಡ್ಕೊಂಡು ಹಿಂಗೆ ತೋರಿಸ್ಬಾರ್ದು. ನಿಮ್ಮ ಕೈಗೆ ತಾಯಂದ್ರೆ ನಿಮಗೆ ಹೇಳಕತ್ತೀನಿ ಮೊದಲು, ನಿಮ್ಮ ಕೈಗೆ ಬಂಗಾರ ಬಳಿ ಹಾಕ್ಕೊಂಡ್ರೆ ಚಂದ ಕಾಣಂಗಿಲ್ಲ, ಬಂಗಾರ ಉಂಗುರ ಹಾಕ್ಕೊಂಡ್ರೆ ಅದು ಶೋಭೆ ತರಂಗಿಲ್ಲ. ಯಾವುದು ಶೋಭೆ ತರ್ತದ ಅಂತಂದ್ರೆ ಈ ಕೈಗೆ ಎತ್ತಿ ದಾನ ಮಾಡೋದು ಶೋಭೆ ತರ್ತದೆ. ನಿಮ್ಮ ಬಂಗಾರ ಹಾಕೊಂಡ್ರೆ ಶೋಭೆ ತರ್ತದ ಅಂತಲ್ಲ. ಅಂಥ ದಾನ ಮಾಡುವಂಥದ್ದು ನಿಮ್ಮಲ್ಲಿ ಬರಬೇಕು. ಇಷ್ಟು ದೊಡ್ಡ ಕಾರ್ಯಕ್ರಮ ನಡಿಲಾಕತ್ತಿದೆ ಅಂತಂದ್ರೆ ಪಾಪ ಎಷ್ಟೋ ಜನ ದಾನಿಗಳ ದಾನವನ್ನು ಮಾಡ್ಯಾರ.
ಅದರಿಂದ ನೀವು ಸತ್ಸಂಗ ಕಾರ್ಯಕ್ರಮವನ್ನು ಕೇಳ್ತೀರಿ, ವರ್ಷವಿಡೀ ನಡೀತದೆ ಅಂತ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದ. ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ದಾನಿಗಳ ದಾನವನ್ನು ಮಾಡ್ತಾರೆ, ದಾಸೋಹವನ್ನು ಮಾಡ್ತಾರೆ. ಅವರು ಇದೇ ರೀತಿ ದಾಸೋಹ ಭಾವನೆಯನ್ನು ಮುನ್ನಡೆಸ್ಕೊಂಡು ಹೋಗಲಿ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಸಾಗಲಿ ಅಂತ ಹಾರೈಸುತ್ತೆ.